ಸೊ ನಾನಿವಾಗ ಮಣ್ಣಿನ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಮಣ್ಣು ಇಡೀ ಪ್ರಪಂಚದ ಗೊತ್ತಿಲ್ಲ, ಇಡೀ ಪ್ರಪಂಚದಲ್ಲಿರೋ ಮಣ್ಣಿಗಿಂತ ತುಂಬ ಶ್ರೇಷ್ಠವಾದ ಮಣ್ಣು ನಮ್ಮ ಭಾರತದಲ್ಲಿರೋದು. ಆದರೆ ನಮಗೆ 1965 ಇಸ್ವಿ ಆದಮೇಲೆ ಇದೇನು ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಬಂತು ಅಥವಾ ಗ್ರೀನ್ ರೆವಲ್ಯೂಷನ್ ಅಂತ ಸ್ಟಾರ್ಟ್ ಮಾಡಿದ್ರು, ನನಗೆ ಅರ್ಥ ಆಗದೇ ಇರೋ ಪ್ರಶ್ನೆ, ಅದಕ್ಕಿಂತ ಮುಂಚೆ ನಮ್ಮ ಪೂರ್ವಜರು ಕೃಷಿ ಮಾಡ್ತಾಯಿದ್ರು, ಎಲ್ಲರೂ ಹೊಟ್ಟೆ ತುಂಬ ಊಟನೂ ಮಾಡ್ತಾಯಿದ್ರು. ಸೊ ಗ್ರೀನ್ ರೆವಲ್ಯೂಷನ್ ಬಂದಾದಮೇಲೆ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರೊಡಕ್ಷನ್ ಹೆಂಗೆ ಜಾಸ್ತಿ ಆಗುತ್ತೆ? ಸೊ ಆ ಪ್ರಶ್ನೆ ನನಗೆ ಇನ್ನೂ ಉಳ್ಕೊಂಡಿದೆ. ಬಟ್ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಯಾಕೆಂದರೆ ನಾವು ಬದಲಾವಣೆ ಈಗ ನಮ್ಮಿಂದ ಪ್ರತಿಯೊಬ್ಬರೂ ಅವ್ರು ಬದಲಾಗಬೇಕು ಇವ್ರು ಬದಲಾಗಬೇಕು ಅಂತ ನಾವು ಯೋಚನೆ ಮಾಡಬಾರ್ದು. ಸೊ ನಮ್ಮಿಂದ ಫಸ್ಟ್ ಬದಲಾವಣೆ ಸ್ಟಾರ್ಟ್ ಆಗಬೇಕು ಅಂತ. ಸೊ ನನ್ನ ಮಣ್ಣಿನ ಬಗ್ಗೆ ಹೇಳೋದಾದರೆ, ನಾವು ಯಾವುದೇ ರೀತಿಯಾದ ಗಿಡಗಳಿಟ್ರೂ ಗಿಡಗಳಿಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು 97.5% ಸಾರಜನಕ. ಸೊ ಇದು ಎಸ್ಪೆಷಲಿ ನಾನು ಮಾತಾಡ್ತಾ ಇದ್ದು ಆರ್ಟಿಕಲ್ಚರ್ ಬಗ್ಗೆ, ತೋಟಗಾರಿಕೆ ಬಗ್ಗೆ. ಸೊ ಇದನ್ನು ಬೆಳಕಿನ ಕೃಷಿ ಅಂತ ಕರಿತೀವಿ ನಾವು. ಸೊ ಗಿಡಗಳು ಪ್ಲೇಸ್ಮೆಂಟ್ ಮಾಡೋದು ಆಯಾ ಗಿಡಕ್ಕೆ ಎಷ್ಟೆಷ್ಟು ಬಿಸಿಲು ಬೇಕಾಗುತ್ತೆ, ಸೊ ಅದ್ರ ಪ್ರಕಾರ ನಾವು ಗಿಡಗಳು ಪ್ಲೇಸ್ಮೆಂಟ್ ಮಾಡ್ತೀವಿ. ಸೊ 97.5% ನಮಗೆ ವಾತಾವರಣದಲ್ಲೇ ಸಿಗುತ್ತೆ. ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ನು ಮತ್ತು ಬಿಸಿಲು. ಸೊ ನಿಮ್ಗೆ ಈ ಬಿಸಿಲು 97.5% ವಾತಾವರಣದಲ್ಲೇ ಸಿಗುತ್ತೆ. ಒಂದು ಗಿಡಕ್ಕೆ ಪೋಷಕಾಂಶಗಳು ಅಂತ ಭೂಮಿಯಿಂದ ಬೇಕಾಗಿರೋದು ಬರೀ 2.5%. ಸೊ ನಾನು ಒಬ್ಬರು ಯುರೋಪಿಯನ್ ಸೈಂಟಿಸ್ಟ್ ಅದು ವಿಡಿಯೋ ನೋಡಿ ನಾನು ಚೆಕ್ ಮಾಡಿರೋದು, ಒಂದು 80 kg ತೂಕ ಇರೋ 80 kg ಬಯೋಮಾಸ್ ತೂಕ ಇರೋಂಥ ಮರ ಅದು ಬೆಳೆದು ಫಸಲು ಕೊಡಬೇಕು ಅಂದರೆ ಅದು ಉಪಯೋಗಿಸೋವಂಥ ಭೂಮಿಯಿಂದ ಉಪಯೋಗಿಸೋಂಥ ಪೋಷಕಾಂಶ ಬರೀ 60 ಗ್ರಾಮ್ ಪೋಷಕಾಂಶ ಸಾಕು. ಸೊ ನಾವು ಇದಕ್ಕೋಸ್ಕರ ನಮ್ಮ ರೈತರು ಟನ್ನುಗಳ್ಗಟ್ಟಲೆ ಮಣ್ಣು ಹೊಡಿತಾರೆ, ಟನ್ನುಗಳ್ಗಟ್ಟಲೆ ಗೊಬ್ಬರ ಹಾಕ್ತಾರೆ. ಕೊಡಬೇಕು ಗೊಬ್ಬರ ಕೊಡಬೇಕು, ಆದರೆ ಅದನ್ನು ಅವೈಲೇಬಲ್ ಫಾರ್ಮಿಗೆ ಮಾಡೋದು ಸೂಕ್ಷ್ಮಾಣುಜೀವಿಗಳು. ಸೊ ಆ ಸೂಕ್ಷ್ಮಾಣುಜೀವಿಗಳಿಗೆ ನಾವು ಯಾವ ಥರ ಗೊಬ್ಬರ ಕೊಡಬೇಕು? ಈಗ ಹೊರಗಡೆಯಿಂದ ಗೊಬ್ಬರ ತರೋದು ತುಂಬ ಸಮಸ್ಯೆ. ಏನಕ್ಕೆ ಅಂದರೆ ತಿಪ್ಪೆ ಗೊಬ್ಬರ ಹಾಕ್ತಾರೆ. ಆಯಿತು, ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕಲ್ಲ, ತಿಪ್ಪೆ ಗೊಬ್ಬರ ಹಾಕ್ತಾರೆ. ಆ ತಿಪ್ಪೆ ಗೊಬ್ಬರ ಹೆಂಗೆ ಅಂದರೆ ಎಲ್ಲೋ ಒಂದು ಕಡೆ ರೋಡ್ ಸೈಡಲ್ಲಿ ಹಾಕಿರ್ತಾರೆ ಅದನ್ನು, ಅದು ಸರಿಯಾಗಿ ಬಿಸಿಲಲ್ಲಿ ಅಂದರೆ ಮೀಥೇನ್ ನಿಮಗೆ ಆಚೆ ಹೋಗಿರಲ್ಲ ಅದು. ಮತ್ತು ಅದರಲ್ಲಿ ದೊಡ್ಡ ದೊಡ್ಡ ಹುಳುಗಳಿರುತ್ತೆ, ಬಿಳಿ ಹುಳುಗಳು ಬರುತ್ತೆ ಅದರಲ್ಲಿ, ಅದನ್ನೇ ತೊಗೊಂಡೋಗಿ ಹಾಕ್ಬಿಡ್ತಾರೆ. ಅವೇ ಕಾಂಡಗಳನ್ನೆಲ್ಲ ಕೊರೆದ್ಬಿಟ್ಟು ಗಿಡಗಳನ್ನೇ ಹಾಳು ಮಾಡ್ತಾವೆ ಅವು. ಸೊ ನಾನು ಅದಕ್ಕೇ ಯಾವುದೇ ರೀತಿಯಾಗಿ ಒಂದು ಸಲ ನಿಮ್ಮದು ಪ್ಲಾಂಟೇಷನ್ ಆದಮೇಲೆ ಹೊರಗಡೆಯಿಂದ ಗೊಬ್ಬರ ತೊಗೊಂಬರಬಾರ್ದು. ಸೊ ಒಳಗಡೆ ಮಾಡಿಕೊಂಡ್ರೆ 0 ಬಜೆಟಲ್ಲಿ ಮಾಡಬೇಕು. ಪ್ಲಾಂಟೇಷನ್ ಆದಮೇಲೆ 0 ಬಜೆಟ್ ಅಂತ ಕೃಷಿ ಮಾಡಬೇಕು. ಆವಾಗ ನಮಗೇನಾಗುತ್ತೆ, ಹೊರಗಡೆ ನಮಗೇನು ತರೋದಿಲ್ಲ, ಖರ್ಚೇ ಇರಲ್ಲ ನಮಗೆ. ಆ ಖರ್ಚಿಂದ ಇರುವಾಗ ಏನಾಗುತ್ತೆ, ನಿಮಗೆ ಈ ಗಿಡಗಳನ್ನ ಬೆಳೆಸಿ ನಿಮಗೆ ಕಟ್ ಮಾಡಿ ಹಾಕೋದ್ರಿಂದ ನಿಮಗೆ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ. ಮತ್ತು ಉಳುಮೆ ಮಾಡೋ ಅವಶ್ಯಕತೆ ಬರಲ್ಲ ನಿಮಗೆ. ಉಳುಮೆ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಉಳುಮೆ ಮಾಡಬಾರ್ದು, ಅಥವಾ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬಾರ್ದು. ಹೊಲಕ್ಕೆ ಮೇಯ್ನು ಬೆಂಕಿ ಹಾಕಬಾರ್ದು. ಜಮೀನುಗಳಲ್ಲಿ ಅಥವಾ ತೋಟಗಳಲ್ಲಾಗಲಿ ಯಾವತ್ತೂ ಬೆಂಕಿ ಹಾಕಬಾರ್ದು. ಯಾಕೆಂದರೆ ಸೂಕ್ಷ್ಮಾಣುಜೀವಿಗಳು ಅಲ್ಲಿರೋವೆಲ್ಲ ಸತ್ತೋಗುತ್ತೆ ಸೂಕ್ಷ್ಮಾಣುಜೀವಿಗಳು. ನಾನು ಈ ಎರೆಹುಳುಗಳಿಗಿಂತ ಉಳುಮೆ ಮಾಡಲಿಕ್ಕೆ ಯಾರ ಕೈಲೂ ಆಗಲ್ಲ. ಯಾಕೆಂದರೆ ನಾನು ಸ್ಟಡಿ ಮಾಡಿರೋ ಪ್ರಕಾರ ನಿಮ್ಮ ಜಮೀನಲ್ಲಿ ಎರೆಹುಳುಗಳಿದ್ರೆ ಒಂದು ದಿವಸಕ್ಕೆ 4 ಸರಿ 6 to 8 ಅಡಿ ಒಳಗೆ ಹೋಗಿ ಬರುತ್ತೆ. ಇನ್ನೂ ಜಾಸ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ಸ್ಟಡಿ ಪ್ರಕಾರ 6 to 8 ಫೀಟು 4 ಸಲ ಹೋಗಿ ಬರುತ್ತೆ ಭೂಮಿ ಒಳಗಡೆಗೆ. ಸೊ ನಮ್ಮ ಕೈಲಿ 6 to 8 ಅಡಿ ನಮಗೆ ಉಳುಮೆ ಮಾಡೋಕ್ಕಾಗಲ್ಲ. ಆಮೇಲೆ ನಿಮ್ಮ ಭೂಮಿಯಲ್ಲಿ ತುಂಬ ಎರೆಹುಳುಗಳಿದ್ರೆ ನಿಮ್ಮ ಭೂಮಿನ ಜರಡೆ ಮಾಡಾಕ್ಬಿಡುತ್ತೆ. ಸೊ ನೀರು ಈಸಿಯಾಗಿ ನೀರು ಹಿಂಗುತ್ತೆ ನಿಮ್ಮ ಭೂಮಿಗೆ. ಸೊ ಬಿದ್ದಿದ್ದ ನೀರೆಲ್ಲ ನೀಟಾಗಿ ನೀರು ಹಿಂಗುತ್ತೆ. ಆಮೇಲೆ ನೀವೇನು ಹ್ಯೂಮಸ್ ಅಂತ ಕ್ರಿಯೇಟ್ ಮಾಡ್ತೀರಾ, ಈ ಮರಗಳನ್ನ ಕಟ್ ಮಾಡಿ ಹಾಕಿ ಒಂದು 6 ಇಂಚು ನಿಮಗೆ ಹ್ಯೂಮಸ್ ಬಂತು ಅಂದರೆ ನೀವು ಒಂದು 3 ವರ್ಷದಲ್ಲಿ ನೀವು ಈ ಥರ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನಾವು 3 ವರ್ಷದಲ್ಲಿ ನಾವು 6 ಇಂಚು ಹ್ಯೂಮಸ್ ಕ್ರಿಯೇಟ್ ಮಾಡ್ಬೋದು ನಾವು ಭೂಮಿಲಿ. ಅದನ್ನು ಮಾಡಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಜಮೀನಲ್ಲಿ
ಬರೀ ಮಳೆ ನೀರಿನಿಂದ ಗಿಡಗಳು ಬೆಳಿಬೋದು ಹಾರ್ಟಿಕಲ್ಚರು. ಯಾಕೆ ಅಂದರೆ ಸೊ ಒಂದು ಗುರುತ್ವಾಕರ್ಷಣೆಯಿಂದ ಭೂಮಿಲಿ ನೀರಿಂಗುತ್ತೆ, ಅದೇ ಥರ ಕೇಶಾಕರ್ಷಣೆ, ಬೇಸಿಗೆ ಕಾಲದಲ್ಲಿ ಕೇಶಾಕರ್ಷಣೆ ಇರೋದ್ರಿಂದ ನಿಮಗೆ ನೀರು ವಾಪಸ್ ಆವಿ ಆಗಬೇಕಾದ್ರೆ ನಮ್ಮದೇನು ಹ್ಯೂಮಸ್ ಇರುತ್ತಲ್ಲ ಅದು ತಡೆದು ನಿಮಗೆ ಬೇರುಗಳು ನಿಮಗೆ ನೀರು ಕುಡಿಸ್ತವೆ ಗಿಡಗಳಿಗೆ. ಸೊ ನಿಮಗೆ ಕೇಶಾಕರ್ಷಣೆ, ಒಂದು ಗುರುತ್ವಾಕರ್ಷಣೆ, ಇನ್ನೊಂದು ಕೇಶಾಕರ್ಷಣೆ, ಈ ಈ ಈ ಸಿಸ್ಟಮ್ ನಮ್ಮ ಜಮೀನಲ್ಲಿ ಡೆವಲಪ್ ಆಯಿತು ಅಂದರೆ ನಾವು ಗಿಡಗಳಿಗೆ ನೀರು ಕೊಡೋ ಅವಶ್ಯಕತೆನೇ ಬರೋದು.